ನಮಸ್ಕಾರ ಸ್ನೇಹಿತರೆ, KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಓಕೆ, ಎಲ್ಲರೂ ಕೂಡ ವರಿಡ್ ಆಗಿರೋದು ಮಾಕ್ ರಿಸಲ್ಟ್. ಓಕೆ, ನೀವು ಕೂಡ ಮಾಕ್ ರಿಸಲ್ಟ್ಗೆ ವೇಟ್ ಮಾಡ್ತಿದ್ದಂದರೆ ಹೌದು ಎಸ್ ನಾವು ಕೂಡ ವೇಟ್ ಮಾಡ್ತಾಯಿದ್ದೀವಿ ಅಂತಂದು ಕಮೆಂಟಲ್ಲಿ ಹಾಕ್ರಿ. ಗೊತ್ತಿದೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಏನು ಮಾಡ್ತಿದ್ದೀರಾ, ನೀವು ಮಾಕ್ ರಿಸಲ್ಟ್ಗೋಸ್ಕರ ನೀವು ವೇಟ್ ಮಾಡ್ತಿದ್ದೀರಾ. ಸೊ ಅದ್ರ ತಕ್ಕನಂಗೆ ಕೆಲವೊಂದಿಷ್ಟು ಹುಡುಗರು ಕೇಳ್ದಂಗೆ ಸಿಂಪಲಾಗಿ ಕೆಲವೊಂದಿಷ್ಟು ಹುಡುಗರು ಅಂತಂದರೆ ಬೇಸಿಕ್ಸೇ ಗೊತ್ತಿರಲ್ಲ. ಅಂತಂದರೆ ಯಾವ ರೀತಿ ಚೆಕ್ ಮಾಡ್ಬೇಕು ಬರ್ದಾರೆ ಅಂತ ಕೇಳಿದ್ರೆ, ನೋಡಿ ನಿಮ್ಮ ಒಂದು CET ನಂಬರ್ ಇದ್ದರೆ ಸಾಕು, ಮತ್ತೇನು ಬೇಡ. ಓಕೆ, ನಿಮ್ಮೊಂದು ವೆರಿಫಿಕೇಷನ್ ಸ್ಲಿಪ್ ಇದೆ ಅಲ್ವಾ, ಸಾಕು, ಅದೊಂದೇ ಇದ್ರೂ ಕೂಡ ಸಾಕು, ಏನು ಕೂಡ ಬೇಕಾಗಿಲ್ಲ. ಆರಾಮ್ ಮಾಕ್ ರಿಸಲ್ಟ್ಗೋಸ್ಕರ ಅಷ್ಟೊಂದು ವರಿ ಮಾಡ್ಕೋಬೇಡಿ. ನಿಮ್ಮೊಂದು ಏನು ಅದೇ CET ನಂಬರ್ ಹಾಕಿಬಿಟ್ರೆ ಸಾಕು, ಆರಾಮ್ಸೆಗೆ ನಿಮ್ಮೊಂದು ರಿಸಲ್ಟ್ನ ಚೆಕ್ಔಟ್ ಮಾಡ್ಕೋಬೋದು. ಅಂದರೆ ಡಾಕ್ಯುಮೆಂಟ್ಸ್ ಅಷ್ಟೇನಿಲ್ಲ, CET ನಂಬರ್ 5 ನಂಬರ್ ಏನಿದೆ ಅದನ್ನ ಹಾಕೊಂಡ್ಬಿಟ್ರೆ ಸಾಕು, ನಿಮ್ಮೊಂದು ರಿಸಲ್ಟ್ ಶೋ ಆಗ್ತದೆ. ಲಿಂಕ್ ಎಲ್ಲಿ ಬಿಡ್ತಾರಪ್ಪ ಅಂತಂದರೆ ಕೆಲವೊಂದಿಷ್ಟು ಹುಡುಗರು ಕೇಳ್ತಿದ್ರೆ ಲಿಂಕ್ ಎಲ್ಲಿ ಬರ್ತಾರೆ ಅಂತಂದು ವೆಬ್ಸೈಟಲ್ಲಿ ಬಂತಂದರೆ ನೋಡಿ, ನಾನು ಹೇಳ್ತಿದ್ದೀನಿ ನಿಮ್ಗೆ 2 ಟ್ಯಾಬಲ್ಲೂ ಬರ್ತದೆ. UGCET ಆ್ಯಂಡ್ UG NEET 2025 ಅಂತ ಏನು ಕಾಣಿಸ್ತಿದೆ, 2 ಟ್ಯಾಬ್ ಕಾಣಿಸ್ತಿದೆ ನೋಡಿ, 2 ಟ್ಯಾಬಲ್ಲೂ ಕೂಡ ಬರ್ತದೆ. ಮೀನ್ಸ್ ಈಗ ಎಕ್ಸಾಂಪಲ್ಗೆ UGCET 2025 ಐತೀನಿ, ಈಗೇನು ಒಂದು ಫೀಸ್ ಸ್ಟ್ರಕ್ಚರ್ ಬಗ್ಗೆ ಒಂದು ಬಿಟ್ಟಿದ್ದಾರೆ, ಇದರ ಮೇಲ್ಗಡೆ ಓಕೆ, ಇದ್ರ ಮೇಲ್ಗಡೆ ಇನ್ನೊಂದು ಲಿಂಕ್ ಬರ್ತದೆ, ಅದೇ ಅಣುಕು ಸೀಟು ಹಂಚಿಕೆ ಅಥವಾ ಫಸ್ಟ್ ನೋಟ್ ಅನ್ನೋ ಬದಲು ಅಣುಕು ಸೀಟು ಹಂಚಿಕೆ ಅಥವಾ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನೋದು ಏನಾಗ್ತದೆ, ಒಂದು ಲಿಂಕನ್ನು ಬರ್ತದೆ. ಅದನ್ನು ಲಿಂಕನ್ನು ಬಿಟ್ಟ ತಕ್ಷಣ ಏನು ಮಾಡ್ತೀನಿ, ವಾಟ್ಸಪ್ ಗ್ರೂಪ್ಗೆ ಶೇರ್ ಮಾಡ್ತೀನಿ, ಹೋಗ್ಬಿಟ್ಟು ನೋಡ್ಕೊರಿ. ಇವತ್ತು ಯಾವ ಟೈಮ್ ಬೇಕಾದರೂ ಬರ್ಬೋದು. ಓಕೆ, ಯಾಕಂದರೆ ಜಾಸ್ತಿ ಟೈಮ್ ಅಲ್ರಿ ನಮ್ಮ ಹತ್ರ, ಯಾಕಂತಂದ್ರೆ ನೋಡ್ತಿರ್ಬೋದು, ನಾಳೆ ನೋಡಿದರೆ 4th ಸ್ಯಾಟರ್ಡೆ ಮತ್ತು ಸಂಡೇನೂ ಕೂಡ ಬರ್ತದೆ. ಸಂಡೇ ಆಬ್ವಿಯಸ್ಲಿ ಯಾವುದೇ ರೀತಿ ಏನು ಕೂಡ ವರ್ಕ್ ಮಾಡೋದಿಲ್ಲ. ಬಟ್ ಈ ರಿಸಲ್ಟ್ ಈ ಥರ ಎಲ್ಲನೂ ಕೂಡ ಬಂದಿದೆ ಬಿಡಿ, ಬಟ್ ಅಲ್ಲಿವರೆಗೂ ಕೂಡ ಹೋಗಲ್ಲ. ಇವತ್ತೇ ಆಲ್ಮೋಸ್ಟ್ ಇದು ರಿಸಲ್ಟ್ ಬಿಡಲೇಬೇಕು. ಯಾಕಂದರೆ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಮತ್ತೆ ಹೋಗ್ಬಿಡ್ತಾರೆ. ಮತ್ತೆ ಇವತ್ತು 25ಕ್ಕೆ ಬಿಟ್ಟರೆ 26, 27, 28, 29 4 ದಿನ ಮತ್ತೆ ಅವರು ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಬರ್ತದೆ. ಯಾಕಂದ್ರೆ ಮತ್ತೆ 29 ಮತ್ತು 30 ಈ ರೀತಿ ಮತ್ತೆ ಟೈಮ್ ಒಂದೆರಡು ದಿನ ತೊಗೊಂಡು ಮತ್ತೆ ರಿಯಲ್ ಅಲಾಟ್ಮೆಂಟ್ ಬಿಡಲಿಕ್ಕೆ ಮತ್ತೊಂದೆರಡು ದಿನ ಬೇಕೇ ಬೇಕು ಅವರಿಗೆ. ಸೊ ಹಂಗಾಗಿ ಇವತ್ತು ಆಲ್ಮೋಸ್ಟ್ ಕಡೆಯಿಂದ ಏನಾಗ್ತದೆ, ಮಾಕ್ ರಿಸಲ್ಟ್ ಬರ್ತದೆ. ಬಿಟ್ಟ ತಕ್ಷಣ ಏನು ಮಾಡ್ತಾರೆ ನಿಮಗೆ, ಅಥವಾ ಲೈವ್ ಡೆಮೋ ಮುಖ ಯಾವ ರೀತಿ ಚೆಕ್ಔಟ್ ಮಾಡ್ಕೋದು ಕೂಡ ಲಿಂಕ್ ಮೂಲಕ ತೋರಿಸ್ತೀನಿ, ನಿಮಗೆ ಅನಾಲಿಸಿಸ್ ಬಗ್ಗೆ ಮಾಡ್ತೀನಿ. ಓಕೆ, ಆ್ಯಂಡ್ ಇಲ್ಲಿ ಮೇನಾಗಿ ಹುಡುಗರು ಕೇಳ್ತಾ ಇರೋದು, ಎಷ್ಟು ಕಾಲೇಜ್ ಅಲಾಟ್ ಆಗ್ತದೆ ಮಾಕ್ ರಿಸಲ್ಟಲ್ಲಿ. ನಮಗೆ ಭಾಳಷ್ಟು ಕೋರ್ಸಸ್ ಹಾಕಿದ್ದೀವಿ ನಾವು, ಇಂಜಿನಿಯರಿಂಗು ಹಾಕಿದ್ದೀವಿ, ಅಗ್ರಿಕಲ್ಚರು ಹಾಕಿದ್ದೀವಿ, ವೆಟರ್ನರಿ ಹಾಕಿದ್ದೀವಿ, ನರ್ಸಿಂಗು ಹಾಕಿದ್ದೀನಿ, ಮತ್ತು ಈಗ MBBS BDS ಕೂಡ ಹಾಕ್ಕೊಂಡಿರ್ತಾರೆ. ಎಲ್ಲದರಲ್ಲೂ ಒಂದೊಂದು ಸೀಟ್ ಅಲಾಟ್ ಆಗ್ತಾ ಬರ್ತಾರೆ ಅಂತಂದು. ಆ ರೀತಿ ಅಲ್ಲ, ಅಲಾಟ್ಮೆಂಟ್ ಅಂತಂದರೆ ಒಂದೇ ಅಲರ್ಟ್. ಓಕೆ, ನಿಮ್ಮ ಮುಂದೆ ರಿಯಲ್ ಅಲಾಟ್ಮೆಂಟಲ್ಲೂ ಕೂಡ ಒಂದೇ ಆಗುತ್ತೆ, ಒಂದೇ ಕಾಲೇಜು. ನಿಮಗೆ ಅಷ್ಟು ಕೋರ್ಸಲ್ಲಿ ನಿಮಗೆ ಬೇಕಾಗಿರೋದು ಒಂದು ಸೀಟು. ಸೊ ಹಂಗಾಗಿ ಒಂದೇ ಅಲರ್ಟ್ ಆಗ್ತದೆ, ಅದಕ್ಕೆ ಪ್ರಿಯಾರಿಟಿ ಕೊಡ್ರಿ ಅಂತ ಹೇಳೋದು. ಯಾವ ರೀತಿ ಪ್ರಿಯಾರಿಟಿ ಕೊಡೋದಿರ್ತೀರೋ ಆ ಬೇಸ್ಡ್ ಆದಮೇಲೆ ನೀವು ಫಸ್ಟ್ ಪ್ರಿಯಾರಿಟಿ ಕೊಡಿದ್ರೆ ಮೇ ಬಿ ಫಸ್ಟ್ ಪ್ರಿಯಾರಿಟಿ ಕೊಟ್ಟಿರ್ತಕ್ಕಂಥ ಸೀಟ್ ಅಲರ್ಟ್ ಆಗುತ್ತೆ. ಸೊ ಆ್ಯಂಡ್ ಇನ್ನೂ ಒಂದು ಫಸ್ಟ್ ಮಾಕ್ ಅಲಾಟ್ಮೆಂಟಲ್ಲಿ ಸಿಕ್ಕಿರ್ತಕ್ಕಂಥ ಸೀಟು ಫೈನಲ್ಲೂ ಕೂಡ ಅದೇ ಸಿಗ್ತದೆ, ಅದನ್ನು ಕೂಡ ಗ್ಯಾರಂಟಿ ಹೇಳಕ್ಕೆ ಬರಲ್ಲ. ಅದರಲ್ಲೂ ಕೂಡ ಈ ಸರ್ತಿ ಮಾತ್ರ 50-50 ಚಾನ್ಸಸ್ಗಿಂತಲೂ ಕಡಿಮೆನೇ ಇದೆ. ಓಕೆ, ಹೋದ ವರ್ಷ ಸಿಕ್ಕಿ ಇರ್ಬೋದು ಮೇ ಬಿ, ಯಾಕಂದರೆ ಹೋದ ವರ್ಷ ಮಾಕ್ ರಿಸಲ್ಟಲ್ಲಿ ಸಿಕ್ಕಿದ್ದೆ, ಫೈನಲ್ಗೂ ಕೂಡ ಸಿಕ್ಕಿರುತ್ತೆ. ಯಾಕೆಂತಂದರೆ ಹೋದ ವರ್ಷ ಮಾಕ್ ಅಲಾಟ್ಮೆಂಟಲ್ಲಿ ಎಲ್ಲ ಕೋರ್ಸಸ್ ಆ್ಯಡ್ ಆಗಿಬಿಟ್ಟಿದ್ದು ಸೆಕೆಂಡ್ ಮಾಕ್ ಅಲಾಟ್ಮೆಂಟಿಗೆ. ಬಟ್ ಈ ಸರ್ತಿ ನೋಡಿ ಇನ್ನೂ ಕೂಡ ಕೆಲವಷ್ಟು ಕೋರ್ಸಸ್ ಆ್ಯಡ್ ಆಗಿಲ್ಲ. ಸೊ ಅಂದರೆ ಎಲ್ಲರೂ ಕೂಡ ಆಪ್ಷನ್ ಎಂಟ್ರಿ ಚೇಂಜ್ ಆಗುತ್ತೆ. ಅಂದರೆ ಮಾಕ್ ರಿಸಲ್ಟ್ ಆದಮೇಲೆ ಆಪ್ಷನ್ ಎಂಟ್ರಿ ಚೇಂಜ್ ಆಗುತ್ತೆ. ರಿಯಲ್ ಅಲಾಟ್ಮೆಂಟಲ್ಲಿ ಖಂಡಿತ ಕೂಡ ನಿಮಗೆ ಸೀಟ್ ಸಿಕ್ಕಿರೋದು ಆಲ್ಮೋಸ್ಟ್ ಚೇಂಜ್ ಆಗೋ ಸಾಧ್ಯತೆ ಇರ್ತದೆ. ನೀವೇನು ಕೂಡ ಚೇಂಜಸ್ ಮಾಡ್ಕೊಳ್ಳದೆ ಹೋದರೂ ಕೂಡ ಬೇರೆಯವ್ರು ನಿಮ್ಮ ಥರ ಸ್ಟೂಡೆಂಟ್ ಇರ್ತಾರಲ್ವ. ಓಕೆ, ಅಂದರೆ ಒಂದು 10 ಜನದಲ್ಲಿ ಒಬ್ಬರು ಇಬ್ಬರು ಇನ್ ಕೇಸ್ ಚೇಂಜ್ ಮಾಡಿಲ್ಲ ಅಂತಂದರೆ ಉಳಿದ 8 ಜನ 7 ಜನ ಏನು ಮಾಡ್ಕೊಂಡ್ರೆ ಚೇಂಜೇ ಮಾಡ್ಕೊಂಡಿರ್ತಾರೆ. ಅವ್ರು ಚೇಂಜ್ ಮಾಡ್ಕೊಂಡ್ರೆ ಅಂತಂದ್ರೆ ನಿಮ್ದು ಆಪ್ಷನ್ ಎಂಟ್ರಿ ಆಟೋಮೆಟಿಕ್ಲಿ ಕೂಡ ಪ್ರಿಯಾರಿಟಿ ಅವ್ರಿಗೆ ಮೇಲೆ ಹೋಗೋದು, ನಿಮಗೆ ಕೆಳಗೆ ಹೋಗೋದು, ಅಥವಾ ನಿಮ್ಮದು ಮೇಲೆ ಅವ್ರದ್ದು ಕೆಳಗೆ ಈ ರೀತಿಯಲ್ಲಿ ಆಗ್ತದೆ. ಸೊ ಅಂದರೆ ಏನಾಗ್ತದೆ ಅಂತಂದ್ರೆ ಇಲ್ಲಿ ನಿಮ್ಮ ರ್ಯಾಂಕ್ ಚೆನ್ನಾಗಿತ್ತಂದರೆ ಆಟೋಮೆಟಿಕ್ಲಿ ಅವೇ ಸಿಗ್ತಿರ್ತದೆ. ಸೊ ರ್ಯಾಂಕ್ ದೂರ ಹೋಗಿದ್ದಂದರೆ ಸ್ವಲ್ಪ ವೇರಿಯೇಷನ್ ಮೇಲೆ ಸೀಟ್ ಸಿಗುತ್ತೆ. ಸೊ ವರಿ ಬೇಡ, ಮಾಕ್ ರಿಸಲ್ಟು ಬರ್ತೈತೆ, ಏನು ಕೂಡ ವರಿ ಮಾಕ್ ರಿಸಲ್ಟ್ ಅಂದರೆ ಇದೇನು ಫೈನಲ್ ಕೂಡ ಅಲ್ಲ, ಜಸ್ಟ್ ನಿಮಗೆ ಟ್ರಯಲ್ ಅಂತ ಹೇಳ್ತೀನಿ. ನಾವು ಪದೇ ಹೇಳ್ತೀನಿ, ಜಸ್ಟ್ ಒಂದು ಟ್ರಯಲ್ ನಿಮಗೆ ತೋರಿಸ್ಲಿಕ್ಕೋಸ್ಕರ ಮಾಡ್ತಿರೋದು. ಇದುವರೆಗೂ ಕೂಡ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂತಂದ್ರೆ ನೀವು ಕೂಡ ಏನು ಮಾಡ್ಬೋದು, ಮಾಕ್ ರಿಸಲ್ಟ್ ಬಂದ ಮೇಲೆ ಮಾಡ್ಬೋದು. ಈಗ BMS ಆಪ್ಷನ್ ಎಂಟ್ರಿ ಕೂಡ ಪದೇ ಕಮೆಂಟ್ ಆಗ್ತಿರ್ತಾರೆ. BMS ನಿಮಗೆ ಮಾಕ್ ಅಲಾಟ್ಮೆಂಟ್ ಆಗಲ್ಲ ಅನ್ನೋದು ಅಷ್ಟೇ, ಬಟ್ ನಿಮಗೆ ರಿಯಲ್ ಅಲಾಟ್ಮೆಂಟಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಾ. ಮಾಕ್ ರಿಸಲ್ಟ್ ಆದ ನಂತರ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ಕೊತಾರೆ. ಓಕೆ, ಅವಾಗ ನೀವೇನು ಮಾಡ್ಬೋದು, BMS ಕೋರ್ಸಸ್ ಆ್ಯಡ್ ಮಾಡಿರಿ, ಯೋಗ ನ್ಯಾಚುರೋಪತಿ ಅವು ಕೂಡ ಕೋರ್ಸಸ್ ಏನಿದಾವೆ ಎಲ್ಲನೂ ಕೂಡ ಕಾಲೇಜಸ್ನೇ ಆ್ಯಡ್ ಮಾಡಿರಿ. ಬೇಕಾದವ್ರು ಅಂದರೆ ಇಂಟ್ರೆಸ್ಟ್ ಇರೋರು ನಿಮಗೆ ರಿಯಲ್ ಅಲಾಟ್ಮೆಂಟಲ್ಲಿ ಸೀಟ್ ಸಿಗ್ತದೆ. ನಿಮ್ಮ ಎಲಿಜಿಬಿಲಿಟಿ ರ್ಯಾಂಕ್ ಇತ್ತಂತಂದರೆ ಆರಾಮ್ಸೆ ಸೀಟ್ ಸಿಗ್ತದೆ. ಓಕೆ, ಆ್ಯಂಡ್ ಕೆಲವೊಂದಿಷ್ಟು ಗೊಂದಲದಲ್ಲಿದ್ದಾರೆ. ಅಂದರೆ ಅಗ್ರಿಕಲ್ಚರ್ ವೆಟರ್ನರಿ ನಿಮಗೆ ಹೇಳಿದ್ರೆ ಅವರು ಥಿಯರಿ ಮತ್ತು ಪ್ರಾಕ್ಟಿಕಲ್ ಸಪ್ರೇಟಾಗಿ ಆಪ್ಷನ್ ಎಂಟ್ರಿ ಮಾಡಬೇಕು. ಬಟ್ ನಿಮಗೆ ಮಾಕ್ ಅಲಾಟ್ಮೆಂಟ್ಗಿಂತ ಮುಂಚೆಗೆ ಗೊತ್ತಿರಲಿಕ್ಕಿಲ್ಲ. ಈಗ ಹೇಳ್ತಿದ್ದೀನಿ ನೋಡಿ, ಯಾರಾದರೂ ಅಗ್ರಿಕಲ್ಚರ್ ವೆಟರ್ನರಿ ಹಾಕೋರು ಥಿಯರಿ ಮತ್ತು ಪ್ರಾಕ್ಟಿಕಲ್ ಸಪ್ರೇಟಾಗಿ ಏನು ಮಾಡಬೇಕು, ಆಪ್ಷನ್ಸ್ನೇ ಆ್ಯಡ್ ಮಾಡಬೇಕು. ಆ್ಯಂಡ್ BS ನರ್ಸಿಂಗ್ ಹುಡುಗರು ಕೂಡ ಹೇಳ್ತೀನಿ, GP GG ಇದೆ. ನೀವು GP ಅಲಾಟ್ಮೆಂಟ್ ಆಗಿತ್ತು ಅಂದರೆ ಖಂಡಿತ ಹೇಳ್ತೀನಿ ನೋಡಿರಿ, GPನ ಅಲಾಟ್ಮೆಂಟ್ ಆಗಿಬಿಡ್ತದೆ ಮಾಕಲ್ಲಿ. ಆ ರೀತಿ ತಪ್ಪು ನೆಕ್ಸ್ಟ್ ಮಾಡ್ಲಿಕ್ಕೆ ಹೋಗ್ಬಿಡಿ, GG ಹಾಕೋರಿ. ಆ್ಯಂಡ್ ಇಂಜಿನಿಯರಿಂಗಲ್ಲೂ ಕೂಡ ನೀವೇನು ಮಾಡ್ತಿರೋದು ಅಂತಂದರೆ ಭಾಳಷ್ಟು ಕೋರ್ಸಸ್ಗಳು ಇರ್ತವೆ, ಅಲ್ಲಿ ಬ್ರಾಂಚಸ್ಗಳು ಬರ್ತವೆ ಸಪ್ರೇಟ್. ನೀವು ಕರೆಕ್ಟಾಗಿ ಓದಲ್ಲ. ನೀವು ಫಾರ್ ಎಕ್ಸಾಂಪಲ್ ಈಗ ಈಗ ಗೊತ್ತಿದೆ ನಿಮ್ಗಳೇ
ಈಗ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಅಂತ ಬರ್ತದೆ, ಅಂದರೆ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಬರ್ತವೆ. ಅದು ಕರೆಕ್ಟಾಗಿ ನೋಡ್ಕೊಳ್ಳೋದಿಲ್ಲ, ಅಂದರೆ ಕೋಡೇ ನೋಡೋದಿಲ್ಲ. ಕೋಡ್ ನೋಡೋ ಬದಲು ಭಾಳಷ್ಟು ಬಂದ್ಬಿಡ್ತವೆ. ಲೈಕ್ ಡಾಟಾ ಸೈನ್ಸಸ್ ಕೋರ್ಸಸ್ ಆಯಿತು, ಬಟ್ ಬೇರೆ ನಿಮ್ಗೆ ಈಸಿಯಾಗಿ ಗೊತ್ತಾಗೋದು AML ಗೊತ್ತಾಗ್ಬಿಡ್ತದೆ, CS ಗೊತ್ತಾಗ್ತದೆ. ಬಟ್ ಅದೇ ರೀತಿ ಕಂಪ್ಯೂಟರ್ ಸೈನ್ಸ್ ಬದಲಿಗೆ ಕಂಪ್ಯೂಟರ್ ಇಂಜಿನಿಯರಿಂಗ್ ಅಷ್ಟು ಹೊಡ್ಬಿಡ್ತಾರೆ. ಅಂದರೆ ಕರೆಕ್ಟಾಗಿ ಕೋಡ್ ನೋಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡ್ಕೊಂಡಿರಲ್ಲ. ಈಗೆಲ್ಲನೂ ಕೂಡ ನಿಮ್ದು ಏನೇನು ತಪ್ಪಿದೆ ಎಲ್ಲನೂ ಕೂಡ ಮಾಕ್ ಅಲಾಟ್ಮೆಂಟಲ್ಲಿ ಗೊತ್ತಾಗುತ್ತೆ. ಮಾಕ್ ಅಲಾಟ್ಮೆಂಟ್ ಬಂದರೆ ಎಲ್ಲನೂ ಕೂಡ ನಮ್ಗೆ ಆನ್ಸರ್ ಏನೆಲ್ಲ ಆಗಿದೆ, ನಮ್ದು ಏನೆಲ್ಲ ಮಿಸ್ಟೇಕ್ ಆಗಿದೆ ಅಂತ ಗೊತ್ತಾಗೋದು ಅದು ಬರ್ತದೆ. ನೋಡಿ, ಬೆಳಗ್ಗೆಯಿಂದ ಒಂದು ಅಪ್ಡೇಟ್ ಆಗಿದೆ ಕಡೆಯಿಂದ PGET ಅಂದರೆ PGET ಆಗಿದೆ. DCET ನಿನ್ನೆ ಆಗಿತ್ತು ಬಿಡಿ ಸಾಯಂಕಾಲ ಮೇಲೆ. ಇವಾಗ PGET ಆಗಿದೆ ಅಂತಂದರೆ ಅಪ್ಡೇಟ್ ಮಾಡ್ತಿದ್ದಾರೆ ಬೇರೆ ಅಂತಂದರೆ ನಮ್ಮದು ಕೂಡ KCET ಆ್ಯಂಡ್ NEET ಸ್ಟೂಡೆಂಟು ಕೂಡ ಅಪ್ಡೇಟ್ ಆಗ್ತದೆ. ಇವತ್ತು ಆಲ್ಮೋಸ್ಟ್ ಸಾಯಂಕಾಲದ ಒಳಗಡೆ ರಿಸಲ್ಟ್ ಬರೋ ಸಾಧ್ಯತೆ ಇದೆ. ಸಾಯಂಕಾಲ ಮೇಲೆ ಆದರೂ ಆಗ್ಬೋದು, ಬಟ್ ಇವತ್ತೇ ಬರೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಯಾಕಂದರೆ ನಾಳೆ ಮತ್ತೆ 4th ಸ್ಯಾಟರ್ಡೆ ಸಂಡೇ ಅಂತ ಬರ್ತದೆ. ನಾಳೆ ಮತ್ತೆ ಆಪ್ಷನ್ ಎಂಟ್ರಿ ಓಪನ್ ಮಾಡಿದರೆ ನಿಮಗೆ ಟೈಮ್ ಸಿಗ್ತದೆ, ಅಂದರೆ ರಜೆನೂ ಕೂಡ ಇರ್ತದೆ, ನೀವು ಪೇರೆಂಟ್ಸ್ ಇರ್ತಾರೆ, ನೀವು ಕೂತ್ಕೊಂಡು ನೀಟಾಗಿ ಇನ್ನೊಂದು ಟೈಮ್ ಆಪ್ಷನ್ ಎಂಟ್ರಿ ಮಾಡ್ಬೋದು. ಓಕೆ, ಆ್ಯಂಡ್ ಈ ಫಾರ್ ಎಕ್ಸಾಂಪಲ್ ಈ ಮಾಕ್ ಅಲಾಟ್ಮೆಂಟಲ್ಲಿ ಒಂದು ಸೀಟ್ ಸಿಕ್ತಂದರೆ ನಿಮ್ಗೆ ಎಷ್ಟು ಫೀಸ್ ಬರುತ್ತೆ ಅಂತ ಒಂದು ಕಾಲೇಜ್ ನಿಮ್ಗೆ ಐಡಿಯಾನೂ ಕೂಡ ಬರ್ತದೆ. ಎಲ್ಲನೂ ಕೂಡ ಆನ್ಸರ್ ಸಿಗಬೇಕಂದ್ರೆ ಮಾಕ್ ರಿಸಲ್ಟ್ ಬರಲೇಬೇಕು. ಓಕೆ, ಎಲ್ಲರೂ ಕೂಡ ವೇಟ್ ಮಾಡ್ತಿದ್ದಾರೆ. ಬಿಟ್ಟ ತಕ್ಷಣ ಲಿಂಕ್ನ ಶೇರ್ ಮಾಡ್ತೀನಿ. ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು. ನೆಕ್ಸ್ಟ್ ಡೇ ಬಾಯ್.